ಇವಾಗ ನೀವು ಸಾಮಾನ್ಯವಾಗಿ ನೋಡ್ತಾ ಇದ್ದೀರಲ್ವ, ಈ ಲಕ್ವಾ ನಾವು ಪ್ಯಾರಾಲಿಸಿಸ್ ಅಂತೀವಲ್ಲ, ಇದೆಲ್ಲ ಹೇಗಾಗುತ್ತೆ, ಇದಕ್ಕೇನೆಲ್ಲ ಕಾರಣ, ಈ ಲಕ್ವಾ ಆಗಿದೆ ಅನ್ನೋದು ಹೇಗೆ ಕಂಡು ಬರುತ್ತೆ, ಅದನ್ನೆಲ್ಲ ಹೇಗೆ ತಡಿಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಈ ಪ್ಯಾರಾಲಿಸಿಸ್ ಅಥವಾ ಲಕ್ವಾ ಅಂದರೆ ಇದು ತುಂಬ ಒಂದು ಸಾಮಾನ್ಯವಾದ ಭಾಷೆಯಲ್ಲಿ ಹೇಳ್ತಾರೆ. ಇದನ್ನು ನಾವು ಮೆಡಿಕಲ್ದಲ್ಲಿ ಸ್ಟ್ರೋಕ್ ಅಥವಾ CVA ಅಂತ ಹೇಳ್ತೀವಿ. CVA ಅಂದರೆ ಸೆರೆಬ್ರೋ ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್. ಇದು ಲಕ್ವಾ ಅಥವಾ ಸ್ಟ್ರೋಕ್ ಇದು ಯಾಕಾಗುತ್ತೆ, ಹೇಗಾಗುತ್ತೆ ಅಂದರೆ ನಿಮಗೇನಾದರೂ ದೇಹದಲ್ಲಿ ಬದಲಾವಣೆಯಾಗಿ ನಿಮ್ಮ ಮೆದುಳಿನಲ್ಲಿ ಅತಿಯಾದ ರಕ್ತಸ್ರಾವ ಆಗುತ್ತೆ. ಎಲ್ಲಿ ನಿಮ್ಮ ಬ್ರೈನ್ದಲ್ಲಿ ರಕ್ತಸ್ರಾವ ಆಗಿ ರಕ್ತ ಹೆಪ್ಪುಗಟ್ಟೋದ್ರಿಂದ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಸಂದೇಶ ಹೋಗಲ್ಲ. ಸಂದೇಶ ಹೋಗದೇ ಇದ್ದಾಗ ಅವರ ದೇಹದ ಭಾಗಗಳಲ್ಲಿ ಆ ಚಲನವಲನ ಕಡಿಮೆ ಆಗುತ್ತೆ, ಅಲ್ಲಿ ಚಲನವಲನ ಕಡಿಮೆ ಆಗುತ್ತೆ. ಇದನ್ನು ನಾವು ಲಕ್ವಾ, ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ಈ ಪ್ಯಾರಾಲಿಸಿಸ್ ಆಗಕ್ಕೆ ಕಾರಣ ಏನಂದರೆ, ನಾನು ನೋಡಿರುವ ಕೆಲವೊಂದು ಪೇಷಂಟ್ಗಳಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚಾಗಿ ಅವರಿಗೆ ಸ್ಟ್ರೋಕ್ ಆಗಿದೆ. ಏನಾಗುತ್ತೆ ಅಂದರೆ, ಕೆಲವೊಂದು ಪೇಷಂಟ್ಗಳಿಗೆ ಅವ್ರಿಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಕೇರ್ ತೊಗೋದೇ ಇದ್ದಾಗ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ, 200ಕ್ಕಿಂತ ಹೆಚ್ಚಾಗುತ್ತೆ. ನಾನೊಂದು ಪೇಷಂಟ್ ನೋಡಿದ್ದೆ, ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಈಗ ಇಯರ್ ಎಂಡ್ ಬಂದಾಗ ಅವ್ರಿಗೆ ಭಾಳಷ್ಟು ಪ್ರೆಷರ್ ಇರುತ್ತೆ. ಆ ಪ್ರೆಷರ್ದಿಂದ ಅವ್ರು ಚೆನ್ನಾಗಿ ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಅವ್ರು ಮೊದಲು BP ಇತ್ತು, ಬಟ್ ಆ ಒಂದು 2-3 ದಿವಸದಲ್ಲಿ ತುಂಬ ಪ್ರೆಷರು, ಸ್ಟ್ರೆಸ್ ತೊಗೊಳೋದ್ರಿಂದ ಅವ್ರ ಬ್ಲಡ್ ಪ್ರೆಷರು 200ಕ್ಕಿಂತ ಹೆಚ್ಚೋಯ್ತು. ಅವಾಗ ಏನಾಯಿತು, ಸಡನ್ಲಿ ಅವ್ರಿಗೆ ಬ್ರೈನಲ್ಲಿ ಬ್ಲೀಡಿಂಗ್ ಆಗಿ ಅದು ಹೆಮಟೋಮ ಗಟ್ಟಿ ಆಯಿತು, ರಕ್ತ ಹೆಪ್ಪುಗಟ್ಟಿತು. ಹೀಗಾಗಿ ಅವ್ರಿಗೆ ಸ್ಟ್ರೋಕ್ ಆಗಿತ್ತು. ಇನ್ನೊಂದು ಪೇಷಂಟು, ಅವರು ಇವಾಗ ನೀರು ತರಬೇಕಾದ್ರೆ ಹೋದಾಗ ಕೊಡ ಎತ್ತಬೇಕಾದ್ರೆ ಪ್ರೆಷರ್ ಮಾಡಿಕೊಂಡು ಆವಾಗ ಬ್ರೈನ್ನಲ್ಲಿ ಅವ್ರಿಗೆ ಬ್ಲೀಡಿಂಗ್ ಆಗಿ ಆ ಪೇಷಂಟ್ ಡೆತ್ ಆದರು. ಮತ್ತು ತುಂಬ ಪೇಷಂಟ್ಗಳಿಗೆ ಈ BP ಹೆಚ್ಚಾಗಿ ಆಗುತ್ತೆ. ಇದು ಒಂದು ಪ್ರಮುಖ ಕಾರಣವಾಗಿರುತ್ತೆ. ಇನ್ನೂ ಕೆಲವೊಂದು ಪೇಷಂಟಲ್ಲಿ ಅವ್ರಿಗೇನಾದರೂ ಬೆನ್ನಿನ ಸಮಸ್ಯೆ, ಸ್ಪೈನಲ್ ಸಮಸ್ಯೆ ಇರೋದ್ರಿಂದ ಕೂಡ ಅವ್ರಿಗೆ ಈ ಪ್ಯಾರಾಲಿಸಿಸ್ ಆಗುವ ಸಾಧ್ಯತೆಗಳಿರುತ್ತೆ. ಈ ಪ್ಯಾರಾಲಿಸಿಸಲ್ಲಿ ಭಾಳಷ್ಟು ವಿಧಗಳಿದೆ. ಅದು ಹೇಗೆಲ್ಲ ವಿಧಗಳಾಗುತ್ತೆ ಅಂದರೆ, ಹೆಮಿಪ್ಲೇಜಿಯಾ ಅಂತೀವಿ. ಹೆಮಿಪ್ಲೇಜಿಯಾ ಅಂದರೆ ಅವ್ರ ಅರ್ಧ ಶರೀರದಲ್ಲಿ ಅವ್ರಿಗೆ ಈ ಸ್ಟ್ರೋಕ್ ಆಗುತ್ತೆ, ಅರ್ಧ ಶರೀರ ಅವ್ರಿಗೆ ಮೂಮೆಂಟ್ ಆಗಲ್ಲ. ಇನ್ನೊಂದು ಪ್ಯಾರಾಪ್ಲೇಜಿಯಾ ಅಂತ ಬರುತ್ತೆ. ಪ್ಯಾರಾಪ್ಲೇಜಿಯಾ ಅಂದರೆ ಅವ್ರ ಕೆಳಗಡೆಯ ಹಾಫ್ ಆಫ್ ದ ಏನು ಬಾಡಿ ಇರುತ್ತೆ ಆ ಭಾಗದಲ್ಲಿ ಅವ್ರಿಗೆ ಪ್ಯಾರಾಲಿಸಿಸ್ ಆಗುತ್ತೆ. ಕ್ವಾಡ್ರಿಪ್ಲೇಜಿಯಾ ಅಂತ ಹೇಳ್ತೀವಿ. ಕ್ವಾಡ್ರಿಪ್ಲೇಜಿಯಾ ಅಂದರೆ ಅವ್ರಿಗೆ 4 ಏನು ಅಂಗಾಂಗಗಳಿರುತ್ತೆ, ಕೈಯು, ಕಾಲು, 2 ಕಾಲುಗಳು, 2 ಕೈಗಳ ಮೇಲೆ ಅವ್ರಿಗೆ ಸ್ಟ್ರೋಕ್ ಹೊಡೆಯುತ್ತೆ. ಮತ್ತು ಇನ್ನೊಂದು ಮೋನೋಪ್ಲೇಜಿಯಾ ಅಂದರೆ ಯಾವುದೋ ಒಂದು ಭಾಗದಲ್ಲಿ, ಒಂದು ಕೈಗೋ ಅಥವಾ ಒಂದು ಕಾಲಿಗೋ ಈ ರೀತಿ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿ ಸ್ಟ್ರೋಕ್ ಹೊಡೆಯುತ್ತೆ. ಮತ್ತು ಇನ್ನೊಂದು ಕೆಲವೊಂದು ಜನಕ್ಕೆ ಇದು ಮುಖಕ್ಕಾಗುತ್ತೆ, ಫೇಸಿಯಲ್ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ. ಇದು ಕೂಡ ಸ್ಟ್ರೋಕ್ದಿಂದ ಆಗುತ್ತೆ. ಇನ್ನೂ ಕೆಲವೊಂದು ಪೇಷಂಟಲ್ಲಿ ಇದು ವೈರಲ್ ಇನ್ಫೆಕ್ಷನ್ದಿಂದ ಕೂಡ ಆಗುತ್ತೆ. ಇದನ್ನೆಲ್ಲ ಲಕ್ಷಣಗಳು ಏನಾಗುತ್ತೆ ಅಂದರೆ, ಅದು ನಿಮ್ಗೆ ಆ ಲಕ್ಷಣಗಳು ಕಂಡು ಬಂದರೆ ನೀವು ಬೇಗ ಹೋಗಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಈಗ ಏನಪ್ಪ ಅಂದರೆ, ನೀವು ಫಸ್ಟ್ ನಾನು ಹೇಳಿದ್ದೆ ಅದಕ್ಕೂ BP ಹೆಚ್ಚಾಗಿ ಆಗುತ್ತೆ. ಹಾಗಾಗಿ ನಿಮ್ಮ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡ್ತಾ ಇರ್ರಿ. ನಿಮಗೆ BP ಹೆಚ್ಚಾಗಿದೆ ಅಂದರೆ ನಿಮ್ಮಲ್ಲಿ ಬದಲಾವಣೆಗಳು ಕಂಡು ಬರುತ್ತೆ. ನಿಮ್ಗೆ ಅತಿಯಾದ ಹೆಡ್ಡೇಕ್ ಆಗುತ್ತೆ. ಆ ಹೆಡ್ಡೇಕ್ ಆಗಿರುತ್ತೆ ಅಂದರೆ ನಿಮಗೆ ಯಾರೋ ಒಂದು ಸುತ್ತಿಗೆ ತೊಗೊಂಡು ತಲೆಯಲ್ಲಿ ಹೊಡೆದಾಗೆ, ಹ್ಯಾಮರ್ ತೊಗೊಂಡು ಹೊಡೆದಾಗೆ ಈ ರೀತಿ ತಲೆನೋವಿರುತ್ತೆ. ಅವ್ರಿಗೆ ಜಾಸ್ತಿ ವಾಂತಿ ಆಗೋದು, ಮತ್ತು ಬ್ಲರ್ಡ್ ವಿಷನ್, ಮಂದ್ ಹಾಕ್ಕೊಳ್ಳೋದು, ಮತ್ತು ತಲೆ ಸುತ್ತೋದು, ಈ ರೀತಿಯೆಲ್ಲ ಲಕ್ಷಣ ಕಂಡು ಬಂದರೆ ನಿರ್ಲಕ್ಷ್ಯ ಮಾಡಬೇಡಿ. ಮುಂಚೆ ಕೆಲವೊಂದು ಪೇಷಂಟ್ಗಳಲ್ಲಿ ಅವ್ರ ಕೈ ಜೂಮ್ ಬಂದಂಗೆ ಆಗೋದು, ಮತ್ತು ಕೈಗಳಲ್ಲಿ ಏನೋ ಮುಟ್ಟಿದರೆ ಅವ್ರಿಗೆ ಸೆನ್ಸೇಷನ್ ಇರಲ್ಲ. ಮತ್ತು ಕೆಲವೊಂದು ಪೇಷಂಟ್ಗಳಿಗೆ ಚೆನ್ನಾಗಿ ಊಟ ಮಾಡೋಕ್ಕೆ ಬರಲ್ಲ, ನೀರು ಕುಡಿಯೋಕ್ಕೆ ಬರಲ್ಲ, ಮತ್ತು ಕಣ್ಣು ಮುಚ್ಚಕ್ಕೆ ಬರಲ್ಲ, ಮತ್ತು ಅವರು ಈ ಹೊರಗಡೆ ಸ್ಪ್ಲಿಟ್ ಮಾಡೋಕ್ಕೆ ಬರಲ್ಲ, ಅಂದರೆ ಉಗುಳಕ್ಕೆ ಬರಲ್ಲ, ಉಗುಳಲ್ಲಿ ತೊಂದರೆ ಆಗುತ್ತೆ. ಈ ರೀತಿಯೆಲ್ಲ ಲಕ್ಷಣಗಳು ಕಂಡು ಬಂದರೆ ಹೋಗಿ ನೀವು ಬೇಗ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡ್ಕೋಬೇಕು. ಇದು ಆಗದೇ ಇರಿದಾಗೆ ಹೇಗೆ ನೀವು ಪ್ರಿವೆಂಟ್ ಮಾಡ್ಕೋಬೇಕಂದ್ರೆ, ಮೊಟ್ಟ ಮೊದಲು ನಾನು ಹೇಳಿದೆ, ನಿಮಗೆ BP ಆಗಿದೆ, BP ಇದೆನಾ, ಶುಗರ್ ಇದೆನಾ, ಇನ್ನಿತರ ಯಾವುದಾದ್ರೂ ಹೃದಯದ ಕಾಯಿಲೆ ಇದೆನಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಪ್ರತಿ ವರ್ಷಕ್ಕೆ ಒಂದು ಸಲ, ಪ್ರತಿ 6 ತಿಂಗಳಿಗೊಂದು ಸಲ ನಿಮ್ಮ ಬ್ಲಡ್ ಪ್ರೆಷರು ಮತ್ತು ನಿಮ್ಮ ಡಯಾಬಿಟಿಸನ್ನು ಚೆಕ್ ಮಾಡ್ತಾ ಇರಬೇಕು. ಅದೇನೋ ಗೊತ್ತಾದರೆ ನಿಮಗೆ BP ಇದ್ದರೆ BPಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮೂಲಕ ನಿಮ್ಮ BP ಜಾಸ್ತಿ ಆಗದಾಗೆ ನೋಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು, ನೀವು ದಿನನಿತ್ಯ ವ್ಯಾಯಾಮ ಮಾಡಬೇಕು. ಕೆಲವೊಂದು ಪೇಷಂಟು ಒಂದೇ ಜಾಗದಲ್ಲಿ ಕುಂತು ಸುಸ್ತಾಗಿ ಅವ್ರಿಗೆ ಚಲನವಲನ ಆಗಲ್ಲ, ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಈ ರೀತಿ ಆಗೋದ್ರಿಂದನೂ ಕೂಡ ಆ ದೇಹದಲ್ಲಿ ಅವ್ರಿಗೆ ಸ್ಟ್ರೋಕ್ ಆಗುವ ಸಾಧ್ಯತೆ ಇರುತ್ತೆ. ಈ ರೀತಿಯಾದ ಫುಡ್ಗಳನ್ನು ತೊಗೊಳ್ಬೇಕು. BP ಹೆಚ್ಚಾಗುವಂಥ ಪದಾರ್ಥಗಳನ್ನು ತಿನ್ನಬೇಡಿ. ಜಾಸ್ತಿ ಶುಗರು, ಆಯಿಲು, ಈ ಕರದ ಪದಾರ್ಥಗಳಾಯಿತು,
ಮತ್ತು ಈ ಜಂಕ್ ಫುಡ್ಗಳನ್ನ ಸೇವನೆ ಕಡಿಮೆ ಮಾಡಿ ಒಳ್ಳೆ ಫುಡ್ಗಳು ತಗೊಳ್ಳೋದ್ರಿಂದ ನೀವು ಇದನ್ನು ತಡೆಬೋದು. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.